ಸರ್ಕಾರ ಉತ್ತರ ಕೊಡ್ತದೆ. ರಾಜ್ಯ ಸರ್ಕಾರದವರು ಪ್ರಾಮಾಣಿಕ ಡಿಸಿಎಂ ಅವರು 5 ಸಾರಿ ಹೋಗಿದ್ದಾರೆ, ಇನ್ನೆರಡು ಸಾರಿ ಹೋಗ್ತಾರೆ. ನಮ್ಮ ಖಂಡ್ರೆ ಅವರು ನಮ್ಮ ಅರಣ್ಯ ಮಂತ್ರಿಗಳು ಕೈ ಮುಗಿದು ಬೇಡಿರೋದು ಒಂದು ಉಳ್ಕೊಂಡಿತೆ. ಇವರು ನಮ್ಮ ರಾಜ್ಯದ ಎಲ್ಲಾ ನೀರಾವರಿಗಳನ್ನು ಹಾಳು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಒಂದೊಂದು ಅಂಕಿ ಸಂಖ್ಯೆ ಕೊಡಬಲ್ಲ. ಏನಪ್ಪ ಮೇಘಾವತಿ ಕೊಟ್ಲಾ, ಈಗ ನೀವು ಕಳಸ ಬಂಡೂರಿ ಕೊಟ್ಲಾ, ದುರುದ್ದೇಶದಿಂದ ಕರ್ನಾಟಕ ನೀರಾವರಿನಲ್ಲಿ ಹಾಳು ಮಾಡಾಕಿದ್ದಾರೆ. ಹೇಳ್ಬೇಕಾಗತ್ತೆ ಇದು. ನೀರು ನೀವು ಕೂಡಿ ಒಂದ್ಸಲ ಡೆಲ್ಲಿಗೆ ಒಂದು ನಿಯೋಗ ತಗೊಂಡು ಶಿವಲಿಂಗೇಗೌಡರಿಗೆ ಅಲ್ಲಿ ಮಾತಾಡಕ್ ಹೇಳಿ, ಅವ್ರಿಗೆ ಎಂಪಿ ಮಾಡಿ ಕಳಿಸ್ಬಿಡ್ರಿ ಪಾಪ. ನಾವು ಈ ಭಾರತ ದೇಶದ ಪ್ರಜೆಗಳ್ರಿ ಹಕ್ಕಿದೆ. ಸರ್ಕಾರ ಆಯ್ಕೆ ಮಾಡಿರೋದು ಸರ್ಕಾರ. ಇದು ಸರ್ಕಾರ ಯಾರೇ ಇದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ ಆಗ್ಬೇಕು. ಎಲ್ಲರಿಗೂ ನೀರು ಎಲ್ಲರಿಗೂ ಅನುಕೂಲ ಆಗ್ತದೆ. ಚರ್ಚೆಗೆ ಅರ್ಧ ತಾಸು ಅವಕಾಶ ಮಾಡಿಕೊಡಿ. ಜಗಳಾಡಕ್ ಬಂದಿಲ್ಲ, ನಾವು ನಿಮ್ಮ ಹತ್ರ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ. ಕೇಂದ್ರ ಸರ್ಕಾರನ ಒತ್ತಾಯ ಮಾಡಿ ಅಂತ ಕೇಳ್ತಿದ್ದೇವೆ. ಸಭಾಧ್ಯಕ್ಷ ಮಾನ್ಯ ಮಂತ್ರಿ ಒಂದು ನಿಮಿಷ. ಶಿವಲಿಂಗೇಗೌಡರು ಅರ್ಥಪೂರ್ಣವಾಗಿ ಮಾತಾಡ್ತವ್ರೆ. ಅವ್ರದ್ದೇನ ಇದ್ರೆ ಕ್ಲಾರಿಫಿಕೇಶನ್ ಆಮೇಲೆ ಕೇಳ್ಕೊಳ್ಳಿ. ಅವ್ರು ಮಾತಾಡಕ್ಕೆ ಬಿಡ್ದಿರ. ಡಾಕ್ಟ್ರೆ ಸ್ವಲ್ಪ ಸೈಲೆಂಟ್ ಆಗಿರಿ. ಡಾಕ್ಟರ್ ಎಲ್ಲಾ ಮಾತನ್ನು ಅಡ್ಡ ಎಲ್ಲ ಸೀನಿಯರ್ಸ್ ಎಲ್ಲ ಇದ್ದಾರೆ. ಹೌಸಿಗೆ ಸ್ವಲ್ಪ ರೆಸ್ಪೆಕ್ಟ್. ಚರ್ಚೆ ಕೊಡಿ ಅಂತ ಡಾಕ್ಟ್ರೆ ಮಾತಾಡ್ತಾರ ಬಿಡಿ ಪಾಪ. ಅವ್ರ ಸೀನಿಯರ್ ಇದ್ದಾರೆ. ನೀವು ಅವ್ರ ಮಾತಿಗೆ ಸರಿಪಡಿಸಿಕೊಳ್ಳುವಂತ ವಿಚಾರ ಆಗಲಿ, ಚರ್ಚೆ ಕೊಟ್ಟಿಲ್ಲ. ಅವ್ರು ಕೇಳ್ತಾರೆ, ಅವ್ರು ಅವ್ರು ಮಾತಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಹೆಂಗೆ? ನೀವು ಕುತ್ಕೊಂಡ್ಬಿಟ್ರೆ ಅವ್ರು ಮುಗಿಸ್ಬಿಡ್ತಾರೆ. ನೀವು ಕುತ್ಕೊಂಡ್ಬಿಟ್ರೆ ಅವ್ರು 5 ನಿಮಿಷ ಮುಗಿಸ್ತಾರೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಪರವಾಗಿ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಸರ್. ಈಗ ಬಹಳ ಸ್ಪಷ್ಟ, ಅವರಿಗಂತೂ ಎಲ್ಲ ಮಾಹಿತಿ ಇದೆ. ಸದನದ ಗಮನಕ್ಕೆ ತರಬೇಕಾಗಿರೋದು ಏನಂದ್ರೆ, ಅವ್ರು ಹೇಳ್ದಂಗೆ ಈ ಕಾಂಪ್ರಹೆನ್ಸಿವ್ ಫಾರೆಸ್ಟ್ ಕ್ಲಿಯರೆನ್ಸ್ ಪ್ರಸ್ತಾವನೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟಿಗೆ ನಾವು ಸ್ಟೇಜ್ 1 ತಿರುವಳಿ ಪಡಲಿಕ್ಕೆ ಜೂನ್ 2026 ಆಗ್ತದೆ. ಅದಾದ್ಮೇಲೆ ಅರಣ್ಯ ಪ್ರದೇಶದಲ್ಲಿ 4 ಕಾಮಗಾರಿಯನ್ನು ಪೂರ್ಣಗೊಳಿಸಲು ಆಗಸ್ಟ್ 2026 ಅಂತ್ಯಕ್ಕೆ ಬೇಲೂರು, ಅರಸೀಕೆರೆ, ತಿಪ್ಟೂರು ಹಾಗೂ ತುಮಕೂರು ತಾಲೂಕಿನಲ್ಲಿ ಹಾದು ಹೋಗುವ ಗುರುತ್ವ ಕಾಲುವೆ ಸರಪಳಿ 245 ಕಿಲೋಮೀಟರ್ ವರೆಗೂ ನೀರನ್ನು ಹರಿಸಲು ಯೋಜನೆ ಆಗಿದೆ ಅಧ್ಯಕ್ಷ. ಉಳಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಫೀಡರ್ ಪೈಪ್ಲೈನ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 2027-28ನೇ ಸಾಲಿನ ಅಕ್ಟೋಬರ್ 2027 ಅಂತ್ಯಕ್ಕೆ ನೀರನ್ನು ಹರಿಸಲಾಗುವುದು ಅಂತ ಸರ್ಕಾರದ ಏನು ಒಂದು ದೃಢ ಸಂಕಲ್ಪ ಇದೆ. ಆದ್ರೆ ಅವ್ರು ಹೇಳ್ದಂಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವರಿಂದ ನಮಗೆ ಕ್ಲಿಯರೆನ್ಸಸ್ ತುರ್ತಾಗಿ ನಮಗೆ ಸಿಕ್ಕಿದ್ರೆ ಈ ಡೆಡ್ ಲೈನ್ಸ್ ಅನ್ನ ನಾವು ಮೀಟ್ ಮಾಡಬಹುದು. ಮಾನ್ಯ ಶಾಸಕರ ಕಳ್ಕಳಿ ಏನಂದ್ರೆ, ನಾವು ಈಗಾಗಲೇ 5-6 ಸಾರಿ ಹೋಗಿ ಬಂದ್ರು ಕೂಡ ಇನ್ನ ನಮ್ಗೆ ಕ್ಲಿಯರೆನ್ಸಸ್ ಸಿಗ್ತಾ ಇಲ್ಲ ಅಂತ. ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಏನಿದೆ, ನಾವು ಹೋಗಿ ನಾವು ಮಾಡಬೇಕಾಗ್ತದೆ. ಒಕ್ಕೂಟ ವ್ಯವಸ್ಥೆನಲ್ಲಿ ಅವರು ಕೂಡ ಕೋಆಪರೇಟ್ ಮಾಡಿದ್ರೆ ಈ ಕಾಮಗಾರಿಗಳನ್ನ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ದ ಹೊರತು ಯಾವುದೇ ಒಂದು ರಾಜಕೀಯ ಲಾಭಕ್ಕಲ್ಲ ಇದು. ಸೊ ಆದ್ರಿಂದ ಅದನ್ನು ಕೂಡ ನಾವು ಪರ್ಸ್ಯೂ ಮಾಡ್ತೀವಿ ಅಧ್ಯಕ್ಷ. ಇಬ್ರು ಹಿರಿಯ ಶಾಸಕರ ಏನು ಭಾವನೆಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ವಿ ವಿಲ್ ಕಂಟಿನ್ಯೂ ಟು ಪರ್ಸ್ಯೂ ಇಟ್. ನಮ್ಮೆಲ್ಲ ಬಿಜೆಪಿ ಶಾಸಕರಿಗೆ ಕೂಡ ನನ್ನ ಮನವಿ, ದಯವಿಟ್ಟು ಇವೆಲ್ಲ ದೊಡ್ಡ ಪ್ರೋಗ್ರಾಮ್ ಇವೆ, ಎಲ್ಲರೂ ಸೇರಿ ಮಾಡಿದ್ರೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ನಮ್ಮ ರಾಜ್ಯ ಸರ್ಕಾರದ ಏನು ತಪ್ಪಿಲ್ಲ. ನಮ್ಮ ರಾಜ್ಯ ಸರ್ಕಾರ ಸುರೇಶ್ ಗೌಡ ಇವ್ರು ಯಾರು ಚರ್ಚೆ ಮಾಡಲಿಲ್ಲ.
ಸುರೇಶ್ ಗೌಡ್ರೆ. ಯಾವ ಸೂಚನೆ ತಂದ್ರಿ? ನೀವು ತುಮಕೂರು ವಿರೋಧಿನೇನ್ರಿ? ಸುರೇಶ್ ಗೌಡ್ರೆ. ತುಮಕೂರಿಗೆ ನೀರ್ ಬೇಕಾ? ತುಮಕೂರಿಗೆ ಮಾತ್ರ ಹೋರಾಟ ಮಾಡಕ್ ಬಂದಿದ್ದೀರಾ? ಅದಕ್ಕೆ ಯಾವ ರೇ, ತಪ್ಪು? ತುಮಕೂರಿಗೆ ನೀರ್ ಬೇಡವೇನ್ರಿ ನಿಮ್ಗೆ? ಈಗ ಅಧ್ಯಕ್ಷರೇ, ಸುಮ್ಮನೆ ಸೆಂಟ್ರಲ್ ಅಧ್ಯಕ್ಷರೇ, ಗೂಬೇಕು ಇಲ್ಲಿ ಯಾರ್ದೇನಿಲ್ಲ. ಅಲ್ಲಿ ಏನಾಗಿದೆ ನಮ್ಮ ಅನ್ನೋದು ಗೊತ್ತು. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅಧಿಕಾರಿಗಳು 16 ಸಾರಿ ಹೋಗಿ ಬಂದಿದ್ದಾರೆ. ಅವ್ರು ಹೇಳಿದಂತ ಎಲ್ಲಾ ಮಾಹಿತಿನೂ ಕೊಟ್ಟಾರೆ. ಅವ್ರು ಹೇಳಿದಂತ ಜಮೀನ್ ಕೊಟ್ಟಿದೀವಿ, ಅವ್ರಿಗೆಲ್ಲಾನು ಕೊಟ್ಟಿದೀವಿ. ಆದ್ರೂ ಸತ್ಯ ಅನುಮತಿ ಇದು ಮಾಡ್ತಾ ಕೊಡ್ಬೇಕಷ್ಟೇ ಇದ್ದಾರೆ. ಅವರು. ನಮ್ಮ ಅರಣ್ಯ ಮಂತ್ರಿಗಳಿಗೆಲ್ಲ ಗೊತ್ತು, ಕೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ನೋಡಿ ಅರವಿಂದ್ ಅವರೇ, ಅರವಿಂದ್ ಅವರೇ ಸೂಚನೆನೋ ಏನಿದು? ಮಂತ್ರಿಗಳು ಹೇಳಿ ಮಾತಾಡ್ತಾರೆ, ಹೇಳ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎತ್ತಿನೊಳೆ ಯೋಜನೆ ನಮ್ಮ ರಾಜ್ಯದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಇವತ್ತು ನೂರಾರು ಕೆರೆ ತುಂಬುವಂತ ಒಂದು ಯೋಜನೆ, ಮತ್ತೆ ಕುಡಿಯುವ ನೀರು ಕೊಡುವಂತ ಒಂದು ಯೋಜನೆ. ಸಾವಿರಾರು ಕೋಟಿ ರೂಪಾಯಿ ರಾಜ್ಯದ ಹಣ ಎತ್ತಿನೊಳೆ ಯೋಜನೆಗೆ ನಾವು ಖರ್ಚು ಮಾಡಿದ್ದೇವೆ. ಇವತ್ತು ಆ ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಇಲಾಖೆ ಜಮೀನಿದೆ. ಅರಣ್ಯ ಇಲಾಖೆ ಜಮೀನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗ್ತದೆ. ಕೇಂದ್ರದ ಭಾರತ ಸರ್ಕಾರದ ಹವಾಮಾನ ಪರಿಸರ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಅನುಮೋದನೆಯನ್ನು ಪಡೆಯಬೇಕಾಗ್ತದೆ. ಇವತ್ತು ನಾವು ಪರಿವೇಶ್ ಪೋರ್ಟಲ್ ಅಲ್ಲಿ ಸ್ಟೇಜ್ 1ಗೆ ಅನುಮತಿ ಪಡೆಯಲಿಕ್ಕೆ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಅವರು ಏನೇನು ಸ್ಪಷ್ಟೀಕರಣ ಕೇಳಿದ್ರು ಅವೆಲ್ಲ ಸ್ಪಷ್ಟೀಕರಣ ಅರಣ್ಯ ಇಲಾಖೆ ಕೊಟ್ಟಿದೆ ಈಗಾಗಲೇ. ಇಷ್ಟೆಲ್ಲ ಕೊಟ್ಟ ಮೇಲೆ ಅವರು ಕೆಲವೊಂದು ಇನ್ನೂ ಹೆಚ್ಚಿನ ನಮಗೆ ಸ್ಪಷ್ಟೀಕರಣ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಸ್ಥಳ ತಪಾಸಣೆ ಮಾಡಿ ಇನ್ನೂ ಕೆಲವೊಂದು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು. ಅವರು ಸಲಹೆ ಸೂಚನೆ ಮೇರೆಗೆ ಅವ್ರು ಏನೇನು ನಮಗೆ ಷರತ್ತುಗಳನ್ನು ಹಾಕಿದ್ರು ಅವೆಲ್ಲವನ್ನು ನಾವು ಪೂರ್ತಿ ಮಾಡಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರು ಹೋಗಿ ಇವತ್ತು ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಹೋಗಿ ಭೇಟಿ ಮಾಡಿ ನಮ್ದು ಏನೇನು ಯೋಜನೆಗಳಿದ್ದಾವೆ ಅಲ್ಲಿ ಇನ್ನೂ ಕೆಲವೊಂದು ಪೆಂಡಿಂಗ್ ಇದೆ. ಇವತ್ತು ಎತ್ತಿನೊಳೆ ಯೋಜನೆ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಈಗಾಗ ಅವೆಲ್ಲವೂ ಅಲ್ಲಿ ಏನೇನು ಬಾಕಿ ಇದೆ ಅದೆಲ್ಲವನ್ನು ತ್ವರಿತಗತಿಯಲ್ಲಿ ಮಂಜೂರಿ ಮಾಡಬೇಕು ಅಂತ ಹೇಳಿ ಕೇಳಿದ್ದೇವೆ. ಕೇಂದ್ರದವರು ಸ್ಟೇಜ್ 1ಗೆ ಅನುಮತಿ ಕೊಟ್ಟಿದ ನಂತರ ನಮ್ಮ ಇಲಾಖೆ ವತಿಯಿಂದ ಅದಕ್ಕೆ ಆ ಕಾಮಗಾರಿ ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ನಾವು ಪರವಾನಗಿ ಕೊಡಬಹುದಾಗಿದೆ. ಇನ್ನೊಂದ್ಸಲ ನಾವೆಲ್ಲ ಸೇರಿ ಮತ್ತೆ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಕೇಂದ್ರದ ಏನೊಂದು ಅರಣ್ಯ ಇಲಾಖೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಯೋಜನೆ ಅತ್ಯಂತ ಮಹತ್ವದಾದಂತಹ ಯೋಜನೆ, ಇವತ್ತು ಅದಕ್ಕೆ ಮಂಜೂರಾತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ರೀತಿಯಲ್ಲಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ.